ಇನ್ನು ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬರ್ತಾ ಇದೆ. ಕೋಲಾರ ತಾಲೂಕು ಕಚೇರಿಗೆ ಬಿಜೆಪಿ ನಾಯಕರ ಕಾವಲು. ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಕಾವಲು. ಕಡತ ತಿದ್ದುವ ಅಥವಾ ತೆಗೆದುಕೊಂಡು ಹೋಗೋ ಸಾಧ್ಯತೆ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ತನಿಖೆ ಆಗೋವರೆಗೆ ದಾಖಲೆ ರಕ್ಷಿಸಬೇಕು ಅಂತ ಹೇಳಿ ಬಿಜೆಪಿ ಕಾವಲಿಗೆ ನಿಂತಿದೆ. ಅಕ್ರಮದ ಬಗ್ಗೆ ಆರೋಪಿಸಿದ್ರು ಛಲವಾದಿ ನಾರಾಯಣಸ್ವಾಮಿ. ಕೃಷ್ಣ ಬೈರೇಗೌಡರ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಸದನದಲ್ಲೂ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಗರುಡಪಾಳ್ಯದಲ್ಲಿ ಸರ್ಕಾರಿ ಖರಾಬು ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಸಚಿವರು ಅನ್ನೋದು ಬಿಜೆಪಿ ಮಾಡ್ತಿರುವಂತಹ ಆರೋಪ. ಸರ್ವೆ ನಂಬರ್ 46, 47ರಲ್ಲಿ 21 ಎಕರೆ ಭೂಮಿ ಕಬಳಿಕೆಯಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗುವವರೆಗೂ ಕೂಡ ದಾಖಲೆಗಳನ್ನು ರಕ್ಷಿಸಬೇಕು ಅಂತ ಬಿಜೆಪಿ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಕೋಲಾರ ತಾಲೂಕು ಕಚೇರಿಗೆ ಕಾವಲಿಗೆ ನಿಂತಿದೆ. ಎಲ್ಲಿ ಕಡತ ತಿದ್ದುಬಿಡ್ತಾರೋ ಅದನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೋ ಅನ್ನುವಂಥ ಅನುಮಾನ ಬಿಜೆಪಿ ಪಾಲಿಗೆ. ಹೀಗಾಗಿ ತನಿಖೆ ಆಗೋವರೆಗೂ ಕೂಡ ಈ ಕಡತ ರಕ್ಷಿಸಬೇಕು ಅಂತ ಕಾವಲಿಗೆ ನಿಂತಿದೆ. ಸಚಿವರ ವಿರುದ್ಧ ಭೂ ಕಬಳಿಕೆ ಆರೋಪ. ಛಲವಾದಿ ನಾರಾಯಣಸ್ವಾಮಿ ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಗರುಡಪಾಳ್ಯದಲ್ಲಿ ಸರ್ಕಾರಿ ಖರಾಬು ಜಮೀನು ಕಬಳಿಕೆಯಾಗಿದೆ ಎನ್ನುವಂಥ ಆರೋಪ ಮಾಡಿರೋದು. ಸರ್ವೆ ನಂಬರ್ 46, 47ರಲ್ಲಿ 21 ಎಕರೆ ಭೂಮಿ ಕಬಳಿಕೆಯಾಗಿದೆ ಎನ್ನುವಂತಹ ಆರೋಪ. ಇನ್ನು ಆನೇಕಲ್ನ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜುಪಿಟರ್ ಟೆಕ್ನಾಲಜೀಸ್ ಕಾರ್ಖಾನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದು. ಮುಂಜಾನೆ 4 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. 4 ಗಂಟೆ ಕಾರ್ಯಾಚರಣೆ ಬಳಿಕ ಬೆಂಕಿ ನಿಯಂತ್ರಣಕ್ಕೆ ಬಂದಿದೆ. ಆದರೆ ಕೋಟ್ಯಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಸದ್ಯ ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎನ್ನುವ ಸಮಾಧಾನ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಆನೇಕಲ್ನ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಾಗಿರುವಂತಹ ಅಗ್ನಿ ಅವಘಡ ಇದು. ಜುಪಿಟರ್ ಟೆಕ್ನಾಲಜೀಸ್ ಕಾರ್ಖಾನೆ ಅದು. ಬೆಂಕಿ ಕಾಣಿಸಿಕೊಂಡು ಕೋಟ್ಯಂತರ ರೂಪಾಯಿ ಮೌಲ್ಯದ ವಸ್ತುಗಳು ಆಹುತಿಯಾಗಿದೆ. ಮುಂಜಾನೆ 4 ಗಂಟೆ ಸುಮಾರಿಗೆ ಈ ರೀತಿ ಬೆಂಕಿ ಕಾಣಿಸ್ಕೊಂಡಿರೋದು. ಬೆಂಕಿ ವ್ಯಾಪಿಸ್ಬಿಟ್ಟಿದೆ ನೋಡಿ, ಗಮನಿಸ್ತಾ ಇದ್ದೀವಿ ಎಲ್ಲ ಸುಟ್ಟು ಕರಕಲಾಗಿರೋದನ್ನ.